ಹಲೋ ಮೈ ಡಿಯರ್ ಬ್ರದರ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗೇ ಇದ್ದೀರಾ ಅಲ್ವಾ? ಸೊ ವಿಡಿಯೋ ಇಂದ ಒಂದು ಚೆನ್ನಾಗಿರೋ ಲೈನ್ ಕಾಣಿಸ್ತಿರ್ಬೋದಲ್ವಾ? ಹೌ ಟು ಗೆಟ್ ಬಿಲೋ 1000 ರ್ಯಾಂಕ್ ಇನ್ KCET ಇನ್ 2027. ರೆಗ್ಯುಲರ್ ವಿಡಿಯೋ ಅನ್ಕೊಂಡ್ರ, ನಂಬರ್ ಚೆನ್ನಾಗಿದೆ ಅನ್ಕೊಂಡ್ರ 1000 ಬಾಸ್, ಈ ಫ್ಯಾನ್ಸಿ ನಂಬರ್ ಬರಬೇಕು ಅಂದ್ರೆ ಈ ನಂಬರ್ಸ್ ನ ಒಂದ್ಸಲ ನೋಡ್ಕೊ ಬನ್ನಿ. ಯು ಹ್ಯಾವ್ ಟು ಗೆಟ್ 150 ಪ್ಲಸ್ ಇನ್ KCET ಅಂಡ್ 270 ಪ್ಲಸ್ ಇನ್ ಬೋರ್ಡ್ಸ್. ಸೊ ಆಟ ಅಂತೂ ಅಲ್ಲ, ಅಂಡ್ ಒಂದೇ ನೈಟ್ ಅಲ್ಲಿ ಹೀರೋ ರಿಚ್ ಆಗೋದಕ್ಕೆ ದಿಸ್ ಇಸ್ ನಾಟ್ ಅ ಮೂವಿ ಬಾಸ್, ದಿಸ್ ಇಸ್ ಯುವರ್ ರಿಯಲ್ ಲೈಫ್. ನಿನಗೆ ನಿನ್ನನ್ನ ಪ್ರೂವ್ ಮಾಡ್ಕೋಬೇಕು ಅಂಡ್ ನೀನು ಆ ಟಾಪ್ 1000 ಬಿಲೋ ರ್ಯಾಂಕ್ ಅಲ್ಲಿ ಬರ್ಬೇಕು ಅನ್ನೋದು ನಿನಗಿದ್ರೆ, ಆ ಫೈರ್ ನಿನ್ನೊಳಗಿದ್ರೆ ಆ ಫೈರ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡು. ಅಂಡ್ ನಿನಗೆ ನೀನ್ ಇವತ್ ಚಾಲೆಂಜ್ ಮಾಡ್ಕೋ, ಯಾಕಂದ್ರೆ ನಿನ್ನ ಹತ್ರ ಇರೋದು ಓನ್ಲಿ 240 ಡೇಸ್. ಎಷ್ಟಿದೆ? ಕೇವಲ 240 ದಿನ ಇದೆ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ವಿಡಿಯೋದಲ್ಲಿ ಎಂಟೈರ್ ನಿಮ್ಮ ಜರ್ನಿನ ಯಾವ ತರ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್, ನಿನಗೆ 1000 ಬಿಲೋ ರ್ಯಾಂಕ್ ಬರಬೇಕು ಅಂದ್ರೆ ನೀನ್ ಏನೇನೆಲ್ಲ ಕೊಡಬೇಕು. ಲೈಫ್ ಅಲ್ಲಿ ಒಂದು ಮಾತಿದೆಯಲ್ಲ ಬಾಸ್, ನೀನು ಜೀವನದಲ್ಲಿ ಏನಾದ್ರೂ ಪಡ್ಕೋಬೇಕು ಅಂದ್ರೆ ಏನಾದ್ರೂ ಕಳ್ಕೋಬೇಕು ಅಥವಾ ಏನಾದ್ರೂ ಕೊಡಬೇಕು. ಆ ಕೊಡೋ ವಿಷಯ ಏನು? ಫಸ್ಟ್ ಹೇಳ್ದಂಗೆ ದಿಸ್ ಇಸ್ ದ ಮ್ಯಾರಥಾನ್. ನಿನ್ನ ಟೈಮ್ ಪಕ್ಕಾ ಇಂಪಾರ್ಟೆಂಟ್. ಟೈಮ್ ಕೊಡ್ಲೇಬೇಕು. ವಿತೌಟ್ ಟೈಮ್, ಇನ್ಸ್ಟಾದಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ, ಇಲ್ಲಿ ಟೈಮ್ ಕೊಟ್ಟಿಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ. ನೆಕ್ಸ್ಟ್ ಡೆಡಿಕೇಶನ್. ಒಂದ್ ಪ್ರಾಬ್ಲಮ್ ನ ಸಾಲ್ವ್ ಮಾಡದೆ ಖುಷಿ ಆಯ್ತು, ಎರಡನೇ ಪ್ರಾಬ್ಲಮ್ ಕಷ್ಟ ಆಯ್ತು, ಮೂರನೇ ಪ್ರಾಬ್ಲಮ್ ಗೊತ್ತಾಗಿಲ್ಲ, ಬುಕ್ ನ ಮುಚ್ಚು ಹೊರಟೆ ಅಂದ್ರೆ ಗೋವಿಂದ ಬಾಸ್. ಸೊ ಡೆಡಿಕೇಶನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಯಾಕ್ರಿಫೈಸ್. ಈ ಒಂದು 8 ಮಂತ್ ಬ್ರದರ್ದು ಮ್ಯಾರೇಜು, ಸಿಸ್ಟರ್ದು ಮ್ಯಾರೇಜು, ನನ್ನ ಕಸಿನ್ ಮದ್ವೆ ಅಂಡ್ ಟ್ರಿಪ್ಸ್ ಹೋಗ್ತಾ ಇದಾರೆ ಫ್ರೆಂಡ್ಸು, ಆ ಒಂದು ಸ್ಯಾಕ್ರಿಫೈಸ್ ನ ನೀನ್ ಮಾಡಕ್ ರೆಡಿ ಇದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ನೆಕ್ಸ್ಟ್ ಸ್ಮಾರ್ಟ್ ವರ್ಕ್. ನೋಡಿ, ಒಂದು ದೊಡ್ಡ ಬಂಡೆನ ಎತ್ತಬೇಕು ಅಂದ್ರೆ ಶಕ್ತಿ ಇದ್ರೆ ಮಾತ್ರ ಸಾಗಲ್ಲ, ಯುಕ್ತಿ ಕೂಡ ಬೇಕು. ಅಂಡ್ ಫಿಸಿಕ್ಸ್ ಅಲ್ಲಿ ನಿಮ್ಗೆ ಗೊತ್ತು, ಮಷಿನ್ಸ್ ಹೆಲ್ಪ್ ಇಂದ ಸ್ವಲ್ಪ ಎಫರ್ಟ್ಸ್ ಹಾಕಿ ದೊಡ್ಡ ಬಂಡೆನ ಉಳಿಸ್ಬೋದು. ಸೊ ಸ್ಮಾರ್ಟ್ ವರ್ಕ್ ಕೂಡ ನೀನು ಮಾಡಕ್ಕೆ ನೀನ್ ರೆಡಿ ಇದೆಯಾ ಅಂದ್ರೆ ನಿನಗೆ 1000 ಬಿಲೋ ರ್ಯಾಂಕ್ ಬರುತ್ತೆ. ಆಯ್ತು ಸರ್, ನಾನು ಇಷ್ಟು ಕಷ್ಟ ಪಡ್ತೀನಿ, 1000 ಬಿಲೋ ರ್ಯಾಂಕ್ ನ ಪಡಿತೀನಿ, ನನಗೆ ಇನ್ ರಿಟರ್ನ್ ಏನ್ ಬರುತ್ತೆ ಅಲ್ವಾ? ಸೊ ಇಫ್ ಯು ಗೆಟ್ ಬಿಲೋ 1000 ರ್ಯಾಂಕ್, ಐಡಿಯಲಿ ನಿನಗ್ ಬೇಕಾಗಿರೋ ಅಥವಾ ನಿನಗ್ ಸಿಗುವಂತದ್ದು ನಿನಗೆ ನಿನ್ನನ್ನ ಪ್ರೂವ್ ಮಾಡ್ಕೊಂಡಿರುವಂತ ಆತ್ಮತೃಪ್ತಿ. ಅಂಡ್ ನಿನಗೆ ಸಿಗುವಂತದ್ದು ನಿನ್ನ ಕಾಲೇಜ್. ನೀನ್ ಯಾವ ಕಾಲೇಜನ್ನ ಪೋಸ್ಟರ್ ಅಲ್ಲಿ ನೋಡ್ತಾ ಇದ್ದೆ, ಯಾವ ಕಾಲೇಜ್ ಬಗ್ಗೆ ನೀನು ಕೇಳ್ತಾ ಇದ್ದೆ, ಆ ಕಾಲೇಜಲ್ಲಿ ನೀನೊಬ್ಬ ಸ್ಟೂಡೆಂಟ್ ಆಗಿರ್ತೀಯ. ನೆಕ್ಸ್ಟ್, ಇಲ್ಲಿವರೆಗೂ ನಿನ್ನ ಏನು ಅಲ್ಲ ಅಂತ ಅನ್ಕೊಂಡವ್ರ ಮುಂದೆ ಇವ್ ನನ್ ಬ್ರದರು, ಇವ್ ನನ್ ಸಿಸ್ಟರು, ಅಥವಾ ಇವಳು ನನ್ ಸಿಸ್ಟರು, ಅಥವಾ ಈ ಪಕ್ಕದ ಮನೆಯವ್ರು, ನಮ್ ಪಕ್ಕದ ಮನೆ ಹುಡುಗ, ಅಥವಾ ನಮ್ ರಿಲೇಟಿವ್, ನನ್ ಚಿಕ್ಕಪ್ಪನ ಮಗ ಇವನು. ಸೊ ಆ ರೆಸ್ಪೆಕ್ಟ್ ಸಿಗುತ್ತೆ. ಅಂಡ್ ಕನ್ಸ್ ಕಾಣ್ತಿರ್ತೀಯಲ್ವಾ ಡೈಲಿ ಓವರ್ ನೈಟ್, ಆ ಕನಸಿನ ಜೀವನ ನೀನ್ ಕಾಣಬಹುದು. ಓಕೆ, ಸೊ ಆ ಕನಸಿನ ಜೀವನ ಬೇಕು, ಆ ರೆಸ್ಪೆಕ್ಟ್ ಬೇಕು, ಆ ಕಾಲೇಜ್ ಬೇಕು ಅಂದ್ರೆ ನಿನಗೆ ಶ್ರಮ ಪಡ್ಲೇಬೇಕು. ಸೊ ಆ ಶ್ರಮ ಪಡ್ಬೇಕಾದ್ರೆ ನೀನು ಏನೆಲ್ಲ ಯೋಚನೆ ಮಾಡ್ಬೇಕು ಅಂದ್ರೆ, ನೋಡಿ, ಪ್ರತಿಯೊಂದು ಪ್ರಾಕ್ಟೀಸ್ ಪ್ರತಿಯೊಂದು ಪ್ರಾಕ್ಟೀಸ್ ಮ್ಯಾಚ್ ಮಾಡೋಕ್ಕಿಂತ ಮುಂಚೆ ಪಿಚ್ ರಿಪೋರ್ಟ್ ನೋಡ್ತಾರೆ ಕ್ರಿಕೆಟ್ ಅಲ್ಲಿ. ಅದೇ ತರ KCET ಒಳ್ಳೆ ರ್ಯಾಂಕ್ ಬರಬೇಕು ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ಪೇಪರ್ ಅನಾಲಿಸಿಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಾನು ಫಿಸಿಕ್ಸ್ ಫ್ಯಾಕಲ್ಟಿ ಆಗಿರೋದ್ರಿಂದ, ನನಗೆ ಅಲ್ಲಿ ಎಕ್ಸ್ಪರ್ಟೀಸ್ ಇರೋದ್ರಿಂದ ನಾನು ಮಕ್ಕಳ ಅನಾಲಿಸಿಸ್ ಮಾಡಿದೀನಿ ನಿಮ್ಮ ಎದುರಿಗೆ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡಿದ್ರೆ ಇಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ನಿಮಗೆ ಫಸ್ಟ್ PU ಇಂದ 15ರಿಂದ 20 ಕ್ವಶನ್ಸ್ಗಳು ಬಂದ್ರೆ, ನಿಮ್ಮ ಸೆಕೆಂಡ್ PU ಅಂದ್ರೆ ನೀವು ಓದ್ತಾ ಇರೋ ಈ ಕ್ಲಾಸ್ ಅಲ್ಲಿ ನಿಮ್ಗೆ 45ರಿಂದ 40 ಕ್ವಶನ್ಸ್ಗಳು ಬರ್ಬೋದು. ನೋಡಿ, 2026 ಅಂದ್ರೆ ಇದೇ ವರ್ಷ ನಿಮ್ಮ ಸೀನಿಯರ್ಸ್ ಏನ್ ಎಕ್ಸಾಮ್ ಬರೆದ್ರು, ದೇ ಹ್ಯಾವ್ ಗಾಟ್ 20 ಕ್ವಶನ್ ಫ್ರಮ್ ಫಸ್ಟ್ PU, 40 ಕ್ವಶನ್ ಫ್ರಮ್ ದ ಸೆಕೆಂಡ್ PU. ಅದಕ್ಕೂ ಹಿಂದಿನ ವರ್ಷ ಹೋದ್ರೆ 14 ಕ್ವಶನ್ಸ್ ಫ್ರಮ್ ಫಸ್ಟ್ PU, 46 ಕ್ವಶನ್ ಫ್ರಮ್ ದ ಸೆಕೆಂಡ್ PU. ಅದೇ 2024 ಹೋದ್ರೆ 15 ಕ್ವಶನ್ಸ್, 45 ಕ್ವಶನ್, ಅಂಡ್ 23 ದಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗಿದೆ. ಸೊ ಹಾಗಾದ್ರೆ ಯಾವ ರೀತಿ ಈ ಸ್ಕೋರ್ಗಳನ್ನ ಅಚೀವ್ ಮಾಡೋದು? ಸೊ ನೋಡಿ ಮಕ್ಕಳೇ, ಪ್ರತಿಯೊಂದು ಚಾಪ್ಟರ್ ನ ಓದೋದ್ರಿಂದ ನಿಮ್ಮ ಟೈಮ್ ಅನ್ನ ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಯಾಕಂದ್ರೆ ನಿಮಗೆ ಒಂದೇ ಫಿಸಿಕ್ಸ್ ಪೇಪರ್ ಇಲ್ಲ, ನಿಮಗೆ ಲ್ಯಾಂಗ್ವೇಜಸ್ ಗಳಿದಾವೆ, ಅದರಲ್ಲೂ ಒಳ್ಳೆ ಸ್ಕೋರ್ ಮಾಡಬೇಕು, ಅಂಡ್ ನಿಮಗೆ ಕೋರ್ ಸಬ್ಜೆಕ್ಟ್ ಗಳಿದಾವೆ, ಅದರಲ್ಲೂ ಒಳ್ಳೆ ಸ್ಕೋರ್ ಮಾಡಬೇಕು. ಸೊ ಹಾಗಾದ್ರೆ ಯಾವ ತರ ಬ್ರೈನ್ ಉಪಯೋಗಿಸೋದು? ನೋಡಿ, ನಿಮ್ಮ ಏಮ್ ಏನಾಗಿರ್ಬೇಕಂದ್ರೆ ಹೆವಿ ವೇಟೇಜ್ ಚಾಪ್ಟರ್ ಗಳ ಮೇಲೆ ನೀವು ಫೋಕಸ್ ಮಾಡಬೇಕು. ನಾನು ಲಾಸ್ಟ್ 5 years ಯಾವ್ಯಾವ ರೀತಿ ಕ್ವಶನ್ಸ್ ಗಳು ಬಂದಿದಾವೆ, ಎಷ್ಟು ಕ್ವಶನ್ಸ್ ಗಳು ಬಂದಿದಾವೆ ಅಂತ ನಿಮಗೆ ಹೇಳ್ತೀನಿ ನೋಡಿ. ಸೊ ನೀವು ನೋಡಿದ್ರೆ ಮಕ್ಕಳೇ, ನಿಮ್ಗೆ ಕನ್ಸಿಸ್ಟೆಂಟ್ ಆಗಿ ಪ್ರತಿ ವರ್ಷ 6+ ಮಾರ್ಕ್ಸ್ ನ ಕೊಡ್ತಾ ಇರೋದು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್.
ಸೊ ನಿಮ್ಮ ಫಸ್ಟ್ ಫೋಕಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೋಡಿ ಒಂದ್ಸಲ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಈಚ್ ಅಂಡ್ ಎವ್ರಿ ಇಯರ್ ಇಟ್ ಇಸ್ ಕನ್ಸಿಸ್ಟೆಂಟ್ಲಿ ದೇ ಆರ್ ಗಿವಿಂಗ್ 5 marks ಕ್ವಶನ್ಸ್ ಫ್ರಮ್ ದಟ್ ಅಲ್ವಾ. ಸೊ 5 ಕ್ವಶನ್ಸ್ ಫಾರ್ 5 marks ಬರ್ತಾ ಇದೆ. ನೆಕ್ಸ್ಟ್ ನೋಡಿ ನಿಮ್ಮ ಫಸ್ಟ್ 2 ಚಾಪ್ಟರ್ ಇಂಟರ್ ಕನೆಕ್ಟೆಡ್ ಆಗಿದೆ ಅಂಡ್ ಇವುಗಳು ನಿಮ್ಗೆ ಕೊಡ್ತಾ ಇದಾವೆ ನಿಮ್ಮ ನೆಕ್ಸ್ಟ್ ಥರ್ಡ್ ಪ್ರಿಯಾರಿಟಿ, ಇದು ಸೆಕೆಂಡ್ ಆದ್ರೆ. ಸೊ ದೇ ಆರ್ ನಿಯರ್ಲಿ ಗಿವಿಂಗ್ ಟು 6 to 7 ಕ್ವಶನ್ಸ್. ಸೊ ಇಲ್ಲೇನ್ ಬಂತು ನಿಂಗೆ 7 marks, ಇಲ್ಲಿಂದ ಏನ್ ಬಂತು 6 marks, ಇಲ್ಲೇನ್ ತಗೊಂಡೆ 5 marks. ಅಂಡ್ ಇನ್ನೊಂದು ಚಾಪ್ಟರ್ ಇದೆ ನೋಡಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ನಿನಗೆ 4 marks ಬಂತು ಅಂತ ಅನ್ಕೊಂಡ್ರು ಕೂಡ ಸೊ ಯುವರ್ ನಿಯರ್ಲಿ 27+, ಅಂದ್ರೆ ನಿಯರ್ಲಿ 30 marks ನಿನಗೆ ಬಂದೋಯ್ತು. ಯಾವುದು? ಕೇವಲ 1, 2, 3, 4, 5 ಚಾಪ್ಟರ್ ಇಂದ. ಸೊ ಟೋಟಲ್ ನಿನಗೆ PU ಅಲ್ಲಿ ಇರೋದು ಕಂಬೈನಿಂಗ್ ಯುವರ್ ಫಸ್ಟ್ PU ಸೆಕೆಂಡ್ PU 24 ಚಾಪ್ಟರ್ಸ್ ನಿಯರ್. ಸೊ ಅದರಲ್ಲಿ ನಿನಗೆ 5 ಚಾಪ್ಟರ್ ಇಂದ ನಿನ್ನ ಅರ್ಧ ಸಿಲೆಬಸ್ ಮಾರ್ಕ್ಸ್ ಗಳು ಬಂದೋಯ್ತು. ಸೊ ಇದನ್ನ ಫಸ್ಟ್ ಫೋಕಸ್ ಮಾಡು ಅಂಡ್ ಇದ್ರ ಮೇಲ್ಗಡೆ ಗಮನ ಕೊಡು. ಸೊ ಇರೋದು ಮಂತ್ 8 ಅಂಡ್ ನೀನು ಮೇನ್ ಆಗಿ ಫೋಕಸ್ ಮಾಡ್ಬೇಕಾಗಿರೋ ಚಾಪ್ಟರ್ 5. ಸೊ ಒಂದ್ಸಲ ಈ 5 ಚಾಪ್ಟರ್ಗಳು ಪಕ್ಕಾ ಪರ್ಫೆಕ್ಟ್ 100% ಆದ ನಂತರ ಉಳಿದಿರುವಂತ ಚಾಪ್ಟರ್ಗಳನ್ನ ನೀನು ಕವರ್ ಮಾಡ್ಕೊಂಡೆ ಅಂದ್ರೆ ನಿನಗೆ ಮಿನಿಮಮ್ 50+ ಅಂತೂ ಪಕ್ಕ. ಸೊ ನೀನ್ ಇವಾಗ ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಅಂತ ತಗೊಂಡ್ರೆ ಸೊ ಯು ವಿಲ್ ಗೆಟ್ ಅ ವೆರಿ ಗುಡ್ ಸ್ಕೋರ್. ಸೊ ಪ್ರತಿ ಒಂದರಲ್ಲೂ 50+ ತಗೊಂಡೆ ಅಂದ್ರೆ ಯು ವಿಲ್ ಗೆಟ್ ಅ ವೆರಿ ಗುಡ್ ಸ್ಕೋರ್ಸ್ ಅಲ್ವಾ. ಸೊ ಯೋಚನೆ ಮಾಡು, PCM ಅಲ್ಲಿ ಸೊ 50-50-50 ಅಂದ್ರೆ ನಿನಗೆ ಬೇಕಾಗಿರುವಂತ ಮ್ಯಾಜಿಕ್ ನಂಬರ್ ಸಿಕ್ತು 150. ಸೊ ನೆಕ್ಸ್ಟ್ ಯಾವ ತರ ಅಂದ್ರೆ ನೆಕ್ಸ್ಟ್ ನಿಮಗೆ ಹೇಳಿದೆ ಪ್ಲಾನ್ ಹೇಳಿದೆ, ಬಟ್ ಸ್ಟಡಿ ಪ್ಲಾನರಿಗೆ ಏನೇನ್ ಬೇಕು? ಸೊ ನಿಮ್ಮ ಸ್ಟಡಿನ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೋಬೇಕು, ಬಿಕಾಸ್ ದಿಸ್ ಇಸ್ ನಾಟ್ ಅ ಸಬ್ಜೆಕ್ಟಿವ್ ಟೆಸ್ಟ್. ಸೊ ಇದು ಆಬ್ಜೆಕ್ಟಿವ್ ಟೆಸ್ಟ್. ನಿಮ್ ತರ ಪ್ರತಿಯೊಬ್ಬ ಸ್ಟೂಡೆಂಟ್ ಓದ್ತಾ ಇರ್ತಾನೆ ಅಂಡ್ ಅವನು ನಿಮ್ಮ ಸೀಟಿಗೋಸ್ಕರನೇ ಕಾಯ್ತಾ ಇರ್ತಾನೆ. ಸೊ ಇಲ್ಲಿ ಬರೆಯೋರು 3 ರಿಂದ 4 ಲಕ್ಷ, ನೀನ್ ಬರ್ಬೇಕಾಗಿರೋದು 1000 ಬಿಲೋ ಅಂದ್ರೆ ನಿನ್ನ ರ್ಯಾಂಕಿಂಗು ಬಿಲೋ 1% ಒಳಗಡೆ ಬರಬೇಕು. ಸೊ ಹಾಗಾದ್ರೆ ಸ್ಟಡಿ ಮಟೀರಿಯಲ್ಸ್ ಯಾವ್ಯಾವ್ದು ಯೂಸ್ ಮಾಡಬೇಕು ನೋಡು. ನಿನ್ನ ಹತ್ರ ಟೈಮ್ ಕಮ್ಮಿ ಇದೆ, ಸೊ ಚಾಪ್ಟರ್ ಓದೋದಕ್ಕೆ ಟೈಮ್ ಇಲ್ಲ ಅಂದ್ರೆ ವಿಡಿಯೋ ಲೆಕ್ಚರ್ಸ್ಗಳನ್ನ ಪ್ರಾಪರ್ಲಿ ಕ್ಲಿಯರ್ ಮಾಡ್ಕೊ. ಸೊ ವಿಡಿಯೋ ಲೆಕ್ಚರ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂಡ್ ಪ್ರತಿಯೊಂದು ಚಾಪ್ಟರ್ ನ ಫಾರ್ಮುಲಾ ಶೀಟ್ ಗಳು ಸಿಗ್ತವೆ. ಸೊ ಫಾರ್ಮುಲಾ ಶೀಟ್ ಅನ್ನ ಫಸ್ಟ್ ಫೋಕಸ್ ಮಾಡು. ಯಾಕಂದ್ರೆ ಫಾರ್ಮುಲಾ ಶೀಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ KCET ಇಸ್ ನಾಟ್ ಅ ಸಬ್ಜೆಕ್ಟಿವ್ ಟೆಸ್ಟ್, ಇಟ್ ಇಸ್ ಆಬ್ಜೆಕ್ಟಿವ್ ಟೆಸ್ಟ್. ಫಾರ್ಮುಲಾಸ್ ಇದ್ರೆ ಬೇಗ ನಿನಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಾಕ್ ಟೆಸ್ಟ್. ಯಾವುದೇ ರ್ಯಾಂಕರ್ ಹೋಗಿ ಮೈಕ್ ಮುಂದಿಟ್ಟಾಗ ಅವ್ರು ಹೇಳೋದು ಒಂದೇ ಪ್ರಶ್ನೆ. ಸೊ ಐ ಹ್ಯಾವ್ ಟೇಕನ್ ಲಾಟ್ ಆಫ್ ಮಾಕ್ ಟೆಸ್ಟ್ ದಟ್ ಹೆಲ್ಪ್ ಅಸ್ ವೆರಿ ಮಚ್. ಸೊ ನಿನಗೂ ಕೂಡ ಅದನ್ನ ಅಚೀವ್ ಮಾಡಬೇಕು ಅಂದ್ರೆ ನೀನು ಮಾಕ್ ಟೆಸ್ಟ್ ಗಳನ್ನ ತಗೋಬೇಕು. ಅಂಡ್ ಮಾಕ್ ಟೆಸ್ಟ್ ನ ತಗೊಂಡ್ರೆ ಮಾತ್ರ ನಿನಗೆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಆ ಸಿಚುವೇಶನ್ ಏನಿದೆ ಅಂತ ಪ್ರಾಕ್ಟಿಕಲ್ ಆಗಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಮಾರ್ಟ್ ಟ್ರಿಕ್ ಏನು? ಸೊ ನಿಮಗೆ ಕೊಡ್ತಾರೋ ಸ್ಮಾರ್ಟ್ ಟ್ರಿಕ್, ಫಸ್ಟ್ ಈಗ 12th ಅಲ್ಲಿ ಇದೀರಾ, 12th ಅನ್ನ ಫೋಕಸ್ ಮಾಡಿ. ಎಷ್ಟು ಮಂತು? 6 ಮಂತು ನಿಮ್ಮ 12th ಅನ್ನ ಫೋಕಸ್ ಮಾಡಿ. ಉಳಿದಿರುವಂತ 2 ಮಂತ್ ಅಲ್ಲಿ ಯು ಕ್ಯಾನ್ ಥಿಂಕ್ ಅಬೌಟ್ ಯುವರ್ ಫಸ್ಟ್ PU. ಓಕೆ, ಸೊ ಯಾಕೆ ಅಂದ್ರೆ ನಿಮ್ಮ ಸೆಕೆಂಡ್ PU ಇಂದ ನಿಮ್ಗೆ 45 ಮಾರ್ಕ್ಸ್ ಬರುತ್ತೆ ಅಂಡ್ ಫಸ್ಟ್ PU ಇಂದ 15 ಮಾರ್ಕ್ಸ್ ಅಲ್ವಾ. ಸೊ 2 ಮಂತ್ ಅಲ್ಲಿ ಕವರ್ ಮಾಡ್ಬೋದಲ್ಲ, ಒಂದ್ 3 ಚಾಪ್ಟರ್ ಹಿಡ್ಕೊಬಿಟ್ರೆ ಯು ಕ್ಯಾನ್ ಅಚೀವ್ ದಟ್. ಸೊ ಹಾಗಾದ್ರೆ ನಾವ್ ಯಾವ್ಯಾವ ಬುಕ್ಸ್ ಗಳನ್ನ ಓದ್ಬೇಕು ಅಂದ್ರೆ ಬುಕ್ಸ್ ಏನ್ ತುಂಬಾ ಲೈಬ್ರರಿ ತರ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೆ ಯೂಸ್ ಇಲ್ಲ. ಸೊ ಬಿಕಾಸ್ ನಿಮ್ಮ ಹತ್ರ ಟೈಮ್ ಬೇರೆ ಇಲ್ಲ ಅಂಡ್ ಬುಕ್ಸ್ ಅನ್ನ ಶೋಕೇಸ್ ಮಾಡೋದಕ್ಕೆ ದಿಸ್ ಇಸ್ ನಾಟ್ ಅ ಫಂಕ್ಷನ್. ಸೊ ಮೇನ್ ಇಂಪಾರ್ಟೆಂಟ್ NCERT. ಸೊ ಪ್ರತಿ ಒಂದು ಕ್ವಶನ್ ನೀವು ಅನ್ಕೊಂಡಿರ್ಬೋದು ದಿ ವಿಲ್ ಕಮ್ ಫ್ರಮ್ ಅನದರ್ ಬುಕ್. ಸೊ NCERT ಬೇಸಿಸ್ ಎಲ್ಲ ಬರೋದು ಅಂಡ್ ನಿಮ್ಮ ಕಾಲೇಜಲ್ಲಿ ಮಾಡಿಸ್ತಾ ಇರುವಂತ ಕ್ಲಾಸ್ ನೋಟ್ಸ್ ಅಥವಾ ನೀವು ಯಾವುದೇ ಒಂದು ಬ್ಯಾಚ್ ಅನ್ನ ತಗೊಂಡಿದ್ರೆ ಆ ಬ್ಯಾಚ್ ನ ಕ್ಲಾಸ್ ನೋಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮಕ್ಕಳ NCERT ಎಕ್ಸಾಂಪ್ಲರ್. ಸೊ NCERT ಎಕ್ಸಾಂಪ್ಲರ್ ಇಂದಾನೆ ತುಂಬಾ ಕ್ವಶನ್ಸ್ ಗಳು ಬರ್ತವೆ. ಯಾಕಂದ್ರೆ ನಿಮ್ಗೆ ನಾರ್ಮಲ್ ಬುಕ್ ಇಂದ NCERT ಎಕ್ಸಾಂಪ್ಲರ್ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ಸ್ ಗಳು ಬರ್ತವೆ. ನೆಕ್ಸ್ಟ್ PYQs. ಜಸ್ಟ್ ಗೋ ಟು ಗೂಗಲ್ ಅಂಡ್ ಸರ್ಚ್ ಫಾರ್ PYQs. ಈಗ ಎಲ್ಲದೂ ಬೇಗ ಸಿಕ್ಬಿಡುತ್ತೆ. ನೆಕ್ಸ್ಟ್ ಮಾಡೆಲ್ ಪೇಪರ್ಸ್. ಇದನ್ನ ನಾನು ಹೇಳ್ತಾ ಇರೋದು ಬೋತ್ KCETಗೆ ಆಸ್ ವೆಲ್ ಆಸ್ ಬೋರ್ಡ್ಗೆ, ಯಾಕಂದ್ರೆ ಬೋರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ನಿನ್ನ ಹತ್ರ ಟೈಮ್ ಇದೆ ರೆಫರೆನ್ಸ್ ಬುಕ್ ನ ಓದೋದಕ್ಕೆ ಅಂದ್ರೆ ಯು ಕ್ಯಾನ್ ಆಟ್ ಫಾರ್ ಎನಿ ಗುಡ್ ರೆಫರೆನ್ಸ್ ಬುಕ್. ಸೊ ಇದನ್ನ ನೀನ್ ಮಾಡಿದೆ ಅಂದ್ರೆ ನಿನ್ನ ಬುಕ್ ಲಿಸ್ಟ್ ಕೂಡ ಮುಗೀತು. ಸೊ ನಾನು ನಿನ್ಗೆ ಹೇಳಿದೆ ಯಾವ ತರ ಓದ್ಬೇಕು ಅಂಡ್ ನಾನು ನಿನಗೆ ಹೇಳಿದೆ ಯಾವ್ಯಾವ ಬುಕ್ಸ್ ನ ಓದ್ಬೇಕು. ಸೊ ಇದಿಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋ. ಬಟ್ ಸ್ಟಿಲ್ ನಿನಗೆಲ್ಲೋ ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಯಾವ ತರ ಓದ್ಬೇಕು ಪ್ರಾಪರ್ ಗೈಡೆನ್ಸ್ ಇಲ್ಲ, ಥಿಯರಿ ನಾಲೆಜ್ ಬರ್ತಾ ಇಲ್ಲ, ಕಷ್ಟ ಅನಿಸ್ತಾ ಇದೆ ಸೆಕೆಂಡ್ PUC. ಸೊ ಯಾರ್ಯಾರು ಆ ಲೂಪ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ, ಯಾರ್ಯಾರು ಇನ್ನ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ, ಸೊ ನಿಮ್ಗೊಂದು ಪ್ರಾಪರ್ ಗೈಡೆನ್ಸ್ ಬೇಕು, ಒಂದು ಪ್ರಾಪರ್ ನಿಮ್ಗೆ ಒಂದು ರೀಸೆಟ್ ಬೇಕು ಅಂದ್ರೆ
ನೀವು ನಮ್ಮ ಬ್ಯಾಚ್ ನ ಆಪ್ಟ್ ಮಾಡ್ಕೋಬಹುದು. ಸೊ ಆ ಬ್ಯಾಚ್ ಇಸ್ ನಥಿಂಗ್ ಬಟ್ ಲಕ್ಷ KCT 2.2 ಬ್ಯಾಚ್ ಮಕ್ಕಳೇ. ಸೊ PW ಕನ್ನಡ ನಿಮಗೋಸ್ಕರ ಲಕ್ಷ KCT 2.0 ಬ್ಯಾಚ್ ಅನ್ನ ಲಾಂಚ್ ಮಾಡಿದೆ. ಅದು ಕೂಡ ಇಂಡಿಪೆಂಡೆನ್ಸ್ ಡೇ ಸೇಲ್ ಇರೋದ್ರಿಂದ ವಿತ್ ಅನ್ ಅಫೋರ್ಡೆಬಲ್ ಪ್ರೈಸ್ ಆಫ್ 3,999 ಗೆ ಸ್ಟಾರ್ಟ್ ಆಗ್ತದೆ. ಅಂಡ್ ಈ ಬ್ಯಾಚ್ ಅನ್ನ ನೀವು ಆಪ್ಟ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಒಂದು ರೀಸ್ಟಾರ್ಟ್ ಸಿಗುತ್ತೆ. ಅಂಡ್ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಅಂಡ್ ಐ ವಿಲ್ ಎಂಡ್ ವಿತ್ ದಿಸ್ ಕೋಟ್. Potential energy is nothing until unless it is converted into kinetic energy. ಸೊ ನಿಮ್ಮಲ್ಲಿರುವಂತ ಆ ಪೊಟೆನ್ಷಿಯಲ್ ಎನರ್ಜಿ, ನಿಮ್ಮಲ್ಲಿರುವಂತ ಆ ಸಾಮರ್ಥ್ಯ ನಿಮ್ಮೊಳಗಿದ್ರೆ ಇಟ್ ಇಸ್ ವೇಸ್ಟ್ ಅಂಟಿಲ್ ಅದು ನಿಮ್ಮ ಆಕ್ಷನ್ಗಳು ಬಂದಾಗ. ಆಕ್ಷನ್ ಅಂದ್ರೇನು? ನಿಮ್ಮ ಒಳ್ಳೆ ರ್ಯಾಂಕ್, ನಿಮ್ಮ ಫ್ಯಾಮಿಲಿನ ಪ್ರೌಡ್ ಮಾಡೋ ರ್ಯಾಂಕ್, ಆ ಮೂಮೆಂಟ್ ನಿಮಗ್ ಬರ್ಲಿ ಅಂಡ್ ನಿಮ್ಮ ಡ್ರೀಮ್ ಅಚೀವ್ ಆಗ್ಲಿ ಅಂತ ವಿಶ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗೆ ಯಾವ ಒಂದು ವಿಡಿಯೋ ಬೇಕು ಅಂಡ್ ಆ ಫೈರ್ ನಿಮ್ಮಲ್ಲಿ ಈ ವಿಡಿಯೋ ಎಂಡ್ ವರೆಗೂ ಇದ್ರೆ ಮತ್ತೊಂದ್ಸಲ ಆ ಫೈರ್ ಸಿಂಬಲ್ ನ ಜಸ್ಟ್ ಸ್ಪ್ಯಾಮ್ ಮಾಡಿ.